ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ಟೈಟಲು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಇರುವಂಥ ಬೀಡ್ಸ್ ಸರಗಳ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಡಿಮೆ ಗ್ರಾಮ್ಸಲ್ಲಿ ಬೀಡ್ಸ್ ಸರಗಳನ್ನ ಮಾಡಿಸ್ಕೊಂಡ್ರೆ ನಾವು ಯಾವ ಸ್ಯಾರಿ ಹಾಕೋತೀವಿ ಅದ್ರ ಮ್ಯಾಚಿಂಗ್ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಗೆ ಹೋಗ್ತೀವಿ ಅಂತಂದರೆ ದೊಡ್ಡ ದೊಡ್ಡ ಸರಗಳನ್ನೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಮನೆ ಅಕ್ಕಪಕ್ಕನೇ ಒಂದು ಗೃಹ ಪ್ರವೇಶ ಇರುತ್ತೆ, ಅಥವಾ ಒಂದು ಸತ್ಯನಾರಾಯಣ ಪೂಜೆನೇ ಇರುತ್ತೆ, ಒಂದು ಪಾಪು ಬರ್ತಡೇನೋ ನಮ್ಮ ಕಣ್ಣಲ್ಲಿ ಏನಾದರೂ ತುಂಬ ಸಿಂಪಲ್ ಆಗಿರುವಂಥ ಫಂಕ್ಷನಿಗೆ ದೊಡ್ಡ ದೊಡ್ಡ ಜ್ಯುವೆಲರಿ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಈ ರೀತಿಯಾಗಿ ಬೀಡ್ಸ್ ಸರಗಳನ್ನ ತುಂಬ ಕಡಿಮೆ ಗ್ರಾಮ್ಸ್, ಅರ್ಧ ಗ್ರಾಮ್ಸಿಂದನೂ ಕೂಡ ನೀವು ಮಾಡಿಸ್ಕೊಬೋದು. ಬೀಡ್ಸ್ ಸರಗಳನ್ನ ಮಾಡಿಸ್ಕೊಂಡ್ರೆ ನೀವು ಯಾವ ಕಲರ್ ಸ್ಯಾರಿ ಹಾಕ್ತೀರ ಆ ಕಲರ್ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬೀಡ್ಸ್ನ ಹಾಕ್ಕೊಂಡು, ಇವಾಗ ಒಂದು ಗ್ರೀನ್ ಕಲರು, ಬ್ಲೂ ಕಲರು, ರೆಡ್ ಕಲರು, ಬ್ಲ್ಯಾಕ್ ಕಲರ್ ಈ ರೀತಿ ಮಾಡಿಸ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಸಿಮಿಲರ್ ಆಗೋ ಥರನೇ ಕಾಣುತ್ತಲ್ವಾ. ಸೊ ಮ್ಯಾಚಿಂಗ್ ಹಾಕೋಬೋದು, ಮತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವೇರ್ ಮಾಡಿದ್ರು ಅಂತೂ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮಾಂಗಲ್ಯ ಸರದ ಮೇಲೆ ಈ ಸರಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕು ಕೂಡ ಕೊಡುತ್ತೆ. ಇವಾಗ ದೊಡ್ಡ ಸರ ಮಾಡಿಸ್ಕೊಳ್ಳೋಕ್ಕೆಲ್ಲ ಇವಾಗ ಅಮೌಂಟ್ ಇಲ್ಲ. ಈಗಿನ ಚಿನ್ನದ ರೇಟ್ ನೋಡಿದ್ದೀರಾ ತುಂಬಾ ಜಾಸ್ತಿ ಆಗಿದೆ. ಈಗಿನ ಚಿನ್ನದ ರೇಟಲ್ಲಿ ಒಂದು 10 ಗ್ರಾಮ್ ತಗೋತೀವಿ ಅಂದ್ರೂ ಕೂಡ 80,000 ರೂಪಾಯಿ ಮೇಲಾಗುತ್ತೆ. ಸೊ ಅಷ್ಟೊಂದು ಮಾಡ್ಸೋಕ್ಕಾಗಲ್ಲ ಅನ್ನೋರು ಈ ಚಿಕ್ಕ ಪುಟ್ಟ ಸರಗಳನ್ನ ಮಾಡಿಸ್ಕೋಬೋದು. ಬೀಡ್ ಸರಗಳನ್ನ ನಾ ಹೇಳಿದಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹಾಕೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮತ್ತು ತುಂಬ ಲುಕ್ಕಾಗೂ ಕಾಣುತ್ತೆ. ಇವಾಗ ನನ್ನ ಹತ್ರ ಇರುವಂಥ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ ನೋಡಿ. ಮೊದಲನೇ ಕಲೆಕ್ಷನ್ ತೋರಿಸ್ತೀನಿ. ಇದು ಗ್ರೀನ್ ಕಲರ್ ಮಣಿನ ಹಾಕಿಸ್ಕೊಂಡಿದ್ದೀನಿ. ಇದು ತುಂಬ ಏನು ಜಾಸ್ತಿ ಗ್ರಾಮ್ಸ್ ಏನಿಲ್ಲ, ಜಸ್ಟ್ ಇದು 1.5 ಇರ್ಬೋದೇನೋ ಅಷ್ಟೇ. ಈ ರೀತಿಯಾದಂಥ ಮಣಿಗಳು 1 ಗ್ರಾಮಿಗೆ 4ರಿಂದ 5 ಮಣಿವರೆಗೂ ಬರುತ್ತೆ. ಇದು ಗ್ರೀನ್ ಕಲರ್ ಹಾಕಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದನ್ನು ಗ್ರೀನ್ ಕಲರ್ ಸ್ಯಾರಿ ಮೇಲೆ ಅಥವಾ ರೆಡ್ ಕಲರ್ ಸ್ಯಾರಿ ಮೇಲೆ, ಇದಕ್ಕೆ ಯಾವ್ದು ಕಾಂಟ್ರಾಸ್ಟ್ ಆಗುತ್ತೋ ಆ ಸ್ಯಾರಿ ಮೇಲೆ ಇದನ್ನು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಇದಕ್ಕೊಂದು ಪೆಂಡೆಂಟು ಕೂಡ ಮಾಡಿಸ್ಕೊಂಡಿದ್ದೀನಿ. ಅಂತಂದರೆ ಆ ಪೆಂಡೆಂಟನ್ನು ಯಾವ ಸರಕ್ಕೆ ಬೇಕಾದರೂ ಕೂಡ ಹಾಕಿಸ್ಕೋಬೋದು. ಯಾವ ಸರಕ್ಕೆ ಬೇಕಾದರೂ ಕೂಡ ಹಾಕ್ಕೊಂಡು ನಾವು ಅದನ್ನ ಸರ ನೋಡಿ ಗ್ರೀನ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಿದ ಮೇಲಂತೂ. ಇವಾಗ ನಾನು ಹೇಳಿದಾಗೆ ದೊಡ್ಡ ನೆಕ್ಲೆಸ್ಗಳನ್ನೆಲ್ಲ ಹಾಕೋಕ್ಕಾಗಲ್ಲ. ಸೊ ಈ ರೀತಿಯಾದಂಥ ಚಿಕ್ಕದು ಹಾಗೆಲ್ಲ ಕಡಿಮೆ ಗ್ರಾಮ್ಸಲ್ಲಿ ಆಗುತ್ತೆ, ಮತ್ತು ಅಮೌಂಟು ಕೂಡ ಕಡಿಮೆ ಆಗುತ್ತೆ, ಮಾಡಿಸ್ಕೋಬೋದು ನೋಡಿ. ಈ ರೀತಿ ಸ್ಯಾರಿ ಮೇಲೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ನಾನು ಇನ್ನೊಂದು ಕಲರು ಕೂಡ ಮಾಡಿಸ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಮಾಡಿಸ್ಕೊಂಡಿದ್ದೀನಲ್ವಾ. ಇನ್ನು ಇದೇ ರೀತಿಯಾಗಿ ರೆಡ್ ಕಲರು ಕೂಡ ಮಾಡಿಸ್ಕೊಂಡಿದ್ದೀನಿ ನೋಡಿ. ರೆಡ್ ಕಲರು ಕೂಡ ತೊಗೊಂಡಿದ್ದೀನಿ. ಸೇಮ್ ಅಂದರೆ ಇದು ಮಣಿ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಈ ಮಣಿಗಳು ಬೇರೆ ಗ್ರೀನ್ ಕಲರಲ್ಲಿ ಡಿಸೈನೇ ಬೇರೆ, ರೆಡ್ಡಲ್ಲಿ ಬೇರೆ ಡಿಸೈನ್ ಇದೆ. ಈ ಒಂದು ಪೆಂಡೆಂಟ್ ಬಂದು ನಾನು ಎಲ್ಲ ಸರಕ್ಕೂ ಆಗೋ ಥರ ಮಾಡಿಸ್ಕೊಂಡಿದ್ದೀನಿ. ಇದನ್ನು ಬಿಚ್ಚಿ ಯಾವ ಸರಕ್ಕೆ ಬೇಕಾದರೂ ಕೂಡ ಹಾಕೋಬೋದು. ಇದನ್ನು ಕೂಡ ಅಷ್ಟೇ ವೇರ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸರವಂತೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಹೇಳಬೇಕಂತಂದರೆ ಇದು ಕೂಡ ಅಷ್ಟೇ 1.5 ಗ್ರಾಮ್ ಏನೋ ಇದೆ ಅಷ್ಟೇ ಗುಂಡು. ಈ ಡಾಲರ್ ಬಂದು 4 ಗ್ರಾಮ್ ಏನೋ ಇದೆ ನೋಡಿ. ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಮೇಲಂತೂ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ. ಚೆನ್ನಾಗಿದೆ ಇದು ಕೂಡ. ಬೇಕಿದ್ರೆ ನಾನು ಇದನ್ನು ಬಿಚ್ಚಿ ತೋರಿಸ್ತೀನಿ ನೋಡಿ. ಗ್ರೀನ್ ಕಲರ್ ಸರಕ್ಕೂ ಕೂಡ ಹಾಕಿ ತೋರಿಸ್ತೀನಿ. ಇದು ಹಿಂದೆ ಒಂದು ಉಕ್ಕು ಥರ ಮಾಡಿಸ್ಕೊಂಡಿದ್ದೀನಿ. ಆ ಉಕ್ಕನ್ನು ಜಸ್ಟ್ ಹಿಂಗೆ ತೆಗೆದು ಇದನ್ನು ಬಿಚ್ಕೊಂಡು ಈ ಪೆಂಡೆಂಟನ್ನು ನೀವು ಯಾವ ಸರಕ್ಕೆ ಬೇಕಿದ್ರೂ ಕೂಡ ಹಾಕೋಬೋದು ನೋಡಿ. ಸರನೂ ಕೂಡ ಪ್ಲೇನ್ ಆಯ್ತು. ಇವಾಗ ಇದೇ ರೀತಿಯಾಗಿ ಗ್ರೀನ್ ಕಲರ್ ಸರ ಹೇಳಿದ್ನಲ್ಲ ಅದಕ್ಕೂ ಕೂಡ ನೀವು ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ ನೋಡಿ. ಜಸ್ಟ್ ಈ ರೀತಿಯಾಗಿ ಉಕ್ಕು ಥರ ಇರುತ್ತೆ, ಅದನ್ನು ಹಾಕೊಳ್ಳೋದು ಅಷ್ಟೇ. ಈ ರೀತಿ ಡಾಲರ್ ಹಾಕಿ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. $1 ಮಾಡಿಸ್ಕೊಂಡ್ರೆ ಸಾಕು, ಒಂದು 4-5 ಗ್ರಾಮಿನ $1 ಮಾಡಿಸ್ಕೊಂಡು ಈ ರೀತಿಯಾಗಿ ಒಂದು 5-6 ಸರಗಳನ್ನ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಡಾಲರು ಮ್ಯಾಚ್ ಆಗ್ತಾ ಹೋಗುತ್ತೆ. ಇನ್ನು ಇದು ಬಂದು ಬ್ಲ್ಯಾಕ್ ಕಲರ್ ಮಾಡಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸರ. ಡ್ರೆಸ್ ಮೇಲೆಲ್ಲ ವೇರ್ ಮಾಡ್ಬೋದು ಈ ಥರ ಸರಗಳನ್ನ, ಬರೀ ಸ್ಯಾರಿಗೆ ಅಂತೇನಿಲ್ಲ, ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ. ಒಂಥರ ಬೇಕಿದ್ರೆ ಇದನ್ನು ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲೂ ಕೂಡ ಮಾಡಿಸ್ಕೋಬೋದು. ನಾನು ಆ್ಯಕ್ಚುಲಿ ಇದೊಂದು ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಪ್ಲೇನ್ ಥರ ಆಯಿತು, ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದೆ ಚೇಂಜ್ ಮಾಡಿಸ್ತೀನಿ. ಈ ರೀತಿಯಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಇರಿ. ಇದು ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಇಲ್ಲ, 1-1.5 ಗ್ರಾಮ್ ಇರ್ಬೋದು ಅಷ್ಟೇ, ತುಂಬ ಏನು ಜಾಸ್ತಿ ಏನಿಲ್ಲ. ಈಗ 3 ಆಯಿತು. ಇದೊಂದು ಸ್ವಲ್ಪ ಜಾಸ್ತಿ ಇದೆ. ಇದು ಫುಲ್ ಚಿನ್ನದಿಂದನೇ ಮಾಡಿದ್ದಾರೆ, ಗುಂಡು ಮತ್ತು ಡಾಲರ್ ಎಲ್ಲ. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. 5-6 ಗ್ರಾಮಿಗೆ 4 ಗ್ರಾಮ್ಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. 4, 5, 6, 7 ಗ್ರಾಮ್ಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ.
ಅಂದರೆ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ, ಬಟ್ ಹಾಕಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಲಕ್ಷ್ಮಿ ಪೆಂಡೆಂಟ್ ಇದೆ. ಇಲ್ಲಲ್ಲಿ ಸ್ವಲ್ಪ ರೂಬಿ ಗ್ರೀನ್ ಕಲರು ಪಿಂಕ್ ಕಲರ್ ರೂಬೀಸ್ ಎಲ್ಲ ಜಾಸ್ತಿ ಐತೆ ಅಷ್ಟೇ. ಇದು ಕೂಡ ಅಷ್ಟೇ, ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದ್ಮೇಲೆ ಸ್ಯಾರಿ ಮೇಲೆಲ್ಲ ಸಿಂಪಲಾಗಿ ವೇರ್ ಮಾಡೋದಕ್ಕೆ ಇದೆಲ್ಲ ಚೆನ್ನಾಗಿರುತ್ತೆ. ಇವಾಗ ಗ್ರ್ಯಾಂಡ್ ಆಗಿರೋ ಫಂಕ್ಷನಿಗೆ ಈಗ ತುಂಬ ಲಾಂಗ್ ಸರಗಳಿದೆ ನಮ್ಮ ಹತ್ರ, ತುಂಬ ದೊಡ್ಡದಿದೆ, ಮತ್ತು ಶಾರ್ಟ್ ನೆಕ್ಲೆಸ್ ಎಲ್ಲ ಇದೆ ಅಂತಂದರೆ ಇವಾಗ ಅಕ್ಕಪಕ್ಕದ ಮನೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿಯಾದ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಮ್ಯಾಚಿಂಗು ಎಷ್ಟು ಸಿಂಪಲ್ ಇರೋ ಫಂಕ್ಷನ್ಗೆ ಹಾಕೊಂಡು ಹೋದ್ರೂ ಕೂಡ ತುಂಬ ಹಾಕಿದ್ದೀವಿ ಅಂತ ಅನಿಸಲ್ಲ. ಈಗ ಫ್ಯಾಮಿಲಿ ಫಂಕ್ಷನ್ ಅಂತಂದರೆ ತುಂಬ ಹೆವಿ ಇರೋದೆಲ್ಲ ಹಾಕೋಬೋದು. ಈ ಚಿಕ್ಕ ಪುಟ್ಟದೆಲ್ಲ ಸಿಂಪಲ್ ಆಗಿರುವಂಥ ಫಂಕ್ಷನಿಗೆ ಹಾಕೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಈ ರೀತಿ ಬೀಡ್ ಸರಗಳನ್ನ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ. ನೋಡಿ ಇಷ್ಟು ಸರಗಳನ್ನ ತೊಗೊಂಡಿದ್ದೀನಿ. ಈ ಪೆಂಡೆಂಟ್ ಏನಿದೆ, ಈ ಪೆಂಡೆಂಟು ಇವಾಗ ಪ್ಲೇನ್ ನಿಮ್ಮ ಹತ್ರ ಶಾರ್ಟ್ ಸರ ಇದೆ ಅಂದರೆ ಲಾಕೆಟ್ ಅಂತಾರಲ್ಲ, ಲಾಕೆಟ್ ಇದೆ ಅಂತಂದರೆ ಅದಕ್ಕೂ ಕೂಡ ಲಾಕೆಟಿಗೂ ಕೂಡ ವೇರ್ ಮಾಡ್ಬೋದು. ನೋಡಿ ಇದು ಚಿಕ್ಕ ತಾಲಿ, ಇದಕ್ಕೂ ಕೂಡ ಜಸ್ಟ್ ಈ ರೀತಿ ವೇರ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಇದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದೊಂದು ಪೆಂಡೆಂಟನ್ನು ನೀವು ಎಷ್ಟು ಸರಕ್ಕೆ ಬೇಕಿದ್ರೂ ಕೂಡ ಹಾಕಿಸ್ಕೋಬೋದು. ಇದು ಫ್ಲವರ್ ಡಿಸೈನ್ ಇದೆ, ಬಟ್ ಇಲ್ಲಿ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ವಿಡಿಯೋದಲ್ಲಿ. ಫ್ಲವರ್ ಇದೆ, ತುಂಬ ಚೆನ್ನಾಗಿದೆ. ಇದೊಂದು 3 to 4 ಗ್ರಾಮ್ಸ್ ಇರ್ಬೋದೇನೋ ಅಷ್ಟೇ, ತುಂಬ ಜಾಸ್ತಿ ಏನಿಲ್ಲ. ಇದಿಷ್ಟು ನನ್ನ ಸರಗಳ ಕಲೆಕ್ಷನ್ಸು. ನೆಕ್ಸ್ಟು ಪಾರ್ಟ್ 2 ಬೇಕು ನಿಮಗೆ ನನ್ನ ಲಾಂಗಾರ ಮತ್ತು ಶಾರ್ಟ್ ನೆಕ್ಲೆಸ್ ಡಿಸೈನ್ಸ್ ಬೇಕು, ಕಲೆಕ್ಷನ್ಸ್ ಬೇಕಂದರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಮಾಡ್ತೀನಿ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಹತ್ರ ತುಂಬ ಸೇವಿಂಗ್ಸ್ ಇಲ್ಲ, ಇವಾಗ ನಮ್ಮ ಹತ್ರ ದೊಡ್ಡ ನೆಕ್ಲೆಸ್ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋರು ಈ ರೀತಿ ಚಿಕ್ಕ ಪುಟ್ಟದನ್ನ ಮಾಡಿಸ್ಕೋಬೋದು. ಯಾರು ಏನು ಅಂದ್ಕೊಳ್ಳಲ್ಲ. ಆರ್ಟಿಫಿಷಿಯಲ್ ಅಂದ್ಕೊಂಡ್ರು ನಾವೇನು ಅವ್ರಿಗೆ ಕೊಡೋಕ್ಕೋಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಕಂಫರ್ಟ್ ಝೋನು ನಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ರೀತಿಯಾಗಿ ನಾವು ಸರಗಳನ್ನ ಮಾಡಿಸ್ಕೋಬೋದು. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಸಾಕು. ಇದು ಗೋಲ್ಡು ನಮಗೆ ಚೆನ್ನಾಗಿ ಕಾಣ್ತಿದೆ, ನಮಗೆ ಇಷ್ಟ ಆಯಿತು ಅಂದರೆ ಸಾಕು. ಬೇರೆಯವರು ಅಯ್ಯೋ ಇದು ಮಣಿ ಸರ ಇದೇನು ಚೆನ್ನಾಗಿದೆ ಅಂತಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ನಮಗೆ ಇಷ್ಟ ಅಂತ ನಾವು ತೊಗೊಂಡಿರ್ತೀವಿ, ಬೇರೆಯವ್ರಿಗೆ ಇಷ್ಟ ಅಂತ ಏನು ತೊಗೊಂಡಿರಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಮ ಹತ್ರ ಕಡಿಮೆ ಸೇವಿಂಗ್ಸ್ ಇದೆ ಅಂತಂದರೆ ಆರಾಮ್ಸೆ ಈ ಥರ ಸರಗಳನ್ನ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ದೊಡ್ಡದು ಖಂಡಿತವಾಗ್ಲೂ ಮಾಡಿಸ್ಕೊಳಕ್ಕಾಗಲ್ಲ. ದೊಡ್ಡ ಸರಗಳನ್ನ ಮಾಡಿಸ್ಕೋಬೇಕಂತಂದರೆ ಮಿನಿಮಮ್ ಒಂದು 40 ಗ್ರಾಮ್ಸಿಂದ ಆದರೂ ಬೇಕಾಗುತ್ತೆ. 40 to 50, 60, 10 ಗ್ರಾಮಿಗೆ 80,000 ಆಗುತ್ತೆ. ಇನ್ನು 40 ಗ್ರಾಮ್ಸಿಗೆ ಅಂತಂದರೆ ತುಂಬ ಜಾಸ್ತಿ ಆಗುತ್ತಲ್ಲ. ಸೊ ಹಾಗಾಗಿ ಅಷ್ಟು ಸೇವಿಂಗ್ಸ್ ಇಲ್ಲ ಅಂದರೆ ಈ ರೀತಿಯಾಗಿ ಸರಗಳನ್ನ ಮಾಡಿಸ್ಕೊಳ್ಳಿ. ನನ್ನ ಈ ಕಲೆಕ್ಷನ್ ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪಾರ್ಟ್ 2 ವಿಡಿಯೋ ಬೇಕು, ನನ್ನ ಲಾಂಗ್ ಸರ ಮತ್ತು ಶಾರ್ಟ್ ನೆಕ್ಲೆಸ್ಸು ಏನಾದರೂ ಡಿಸೈನ್ಸ್ ಬೇಕು, ಕಲೆಕ್ಷನ್ ಬೇಕಂದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇಯರಿಂಗ್ಸು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.